ಮೊದಲನೆಯ ಪ್ರಶ್ನೆ, ಅಮೆಜಾನ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಫ್ರಾನ್ಸ್, ಬಿ ಅಮೆರಿಕಾ, ಸಿ ಕೊರಿಯಾ, ಡಿ ರಷ್ಯಾ ದೇಶಕ್ಕೆ ಸೇರಿದ ಕಂಪನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕಾ. ಎರಡನೆಯ ಪ್ರಶ್ನೆ, ಮಲೇಷ್ಯಾದ ರಾಷ್ಟ್ರೀಯ ಹಣ್ಣು ಯಾವುದು? ಎ ಪಪಾಯ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಆರೆಂಜ್, ಡಿ ದ್ರಾಕ್ಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ. ಮೂರನೆಯ ಪ್ರಶ್ನೆ, ದೇಹದ ಯಾವ ಭಾಗದಲ್ಲಿ ವಿದ್ಯುತ್ ಉತ್ಪತ್ತಿಯಾಗುತ್ತದೆ? ಎ ಬೆನ್ನಿನಲ್ಲಿ, ಬಿ ಮೆದುಳಿನಲ್ಲಿ, ಸಿ ಕೈಗಳಲ್ಲಿ, ಡಿ ನಮ್ಮ ಕಾಲುಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳಿನಲ್ಲಿ. ನಾಲ್ಕನೆಯ ಪ್ರಶ್ನೆ, ಯಾವ ಪಕ್ಷಿ ಕಲ್ಲುಗಳನ್ನು ಸಹ ತಿನ್ನುತ್ತದೆ? ಎ ಆಸ್ಟ್ರಿಚ್, ಬಿ ಪಾರಿವಾಳಗಳು, ಸಿ ಕಾಗೆ, ಡಿ ನವಿಲುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಚ್. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾದ ನದಿ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕಾವೇರಿ ನದಿ, ಬಿ ಶರಾವತಿ ನದಿ, ಸಿ ಕೃಷ್ಣಾ ನದಿ, ಡಿ ನೇತ್ರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿ. ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ಹೆಚ್ಚು ದುಬಾರಿಯಾಗಿದೆ? ಎ ಎಮ್ಮೆಯ ಕೊಂಬು, ಬಿ ಹಸುವಿನ ಕೊಂಬು, ಸಿ ಗೆಂಡಾಮೃಗದ ಕೊಂಬು, ಡಿ ಜಿಂಕೆಯ ಕೊಂಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೆಂಡಾಮೃಗದ ಕೊಂಬು. ಏಳನೆಯ ಪ್ರಶ್ನೆ, ಸೊಳ್ಳೆಗಳು ಒಂದು ಸಾರಿಗೆ ಎಷ್ಟು ಮೊಟ್ಟೆಗಳನ್ನು ಇಡುತ್ತವೆ? ಎ 100, ಬಿ 200, ಸಿ 500, ಡಿ 300 ಮೊಟ್ಟೆಗಳನ್ನು ಇಡುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 100 ಮೊಟ್ಟೆಗಳನ್ನು ಇಡುತ್ತವೆ. ಎಂಟನೆಯ ಪ್ರಶ್ನೆ, ಯಾವ ನದಿಯನ್ನು ಉಪ್ಪು ನದಿ ಎಂದು ಕರೆಯಲಾಗುತ್ತದೆ? ಎ ಮಾಹಿ ನದಿ, ಬಿ ಕೋಸಿ ನದಿ, ಸಿ ಬಿಯಾಸ್ ನದಿ, ಡಿ ಅಟ್ಲಾಂಟಿಕ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಯಾಸ್ ನದಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಸೂರ್ಯನ ಮೂಲಕ ನಮಗೆ ಯಾವ ವಿಟಮಿನ್ ಹೇರಳವಾಗಿ ಸಿಗುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಸಿಗುತ್ತದೆ. ಹತ್ತನೆಯ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಕವಿ ಯಾರು? ಎ ನೆಸರ್ ಅಹಮದ್, ಬಿ ಕುವೆಂಪು, ಸಿ ಗೋವಿಂದ್ ಅಪೈ, ಡಿ ದಾರಾ ಬೇಂದ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. 11ನೆಯ ಪ್ರಶ್ನೆ, ನವದಲ್ಲಿ ಯಾವ ನದಿಯ ದಡದಲ್ಲಿದೆ? ಎ ಯಮುನಾ ನದಿ, ಬಿ ಕಾವೇರಿ ನದಿ, ಸಿ ಗಂಗಾ ನದಿ, ಡಿ ಶರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾ ನದಿ. ಇನ್ನು 12ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ ಯಾವುದು? ಎ ಕೊಡಗು, ಬಿ ಆಗುಂಬೆ, ಸಿ ಶಿವಮೊಗ್ಗ, ಡಿ ಮಡಿಕೇರಿಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಬಿ ಆಗುಂಬೆಯಲ್ಲಿ. 13ನೆಯ ಪ್ರಶ್ನೆ, ಬೆಂಡೆಕಾಯಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ ಗ್ಯಾಸ್ಟ್ರಿಕ್ ನಿವಾರಣೆ, ಬಿ BP ಕಡಿಮೆಯಾಗುತ್ತದೆ, ಸಿ ಮೆದುಳು ಚುರುಕಾಗುತ್ತದೆ, ಡಿ ಕಣ್ಣು ದೃಷ್ಟಿ ವೃದ್ಧಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು ಚುರುಕಾಗುತ್ತದೆ. 14ನೆಯ ಪ್ರಶ್ನೆ, ಬಿಸಿ ಮಾಡಿದಾಗ ಯಾವ ವಸ್ತು ಬೇಗನೆ ಗಟ್ಟಿಯಾಗುತ್ತದೆ? ಎ ಉಪ್ಪು, ಬಿ ಮೊಟ್ಟೆಗಳು, ಸಿ ಸಕ್ಕರೆ, ಡಿ ಅಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ. 15ನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ವಿದ್ಯಾವಂತರು ಹೊಂದಿರುವಂತಹ ದೇಶ ಯಾವುದು? ಎ ಬ್ರಿಟನ್, ಬಿ ಇಂಗ್ಲೆಂಡ್, ಸಿ ಕೆನಡಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಸಾವಿಗೂ ಮುಂಚೆ ನಮಗೆ ಯಮ ನೀಡುವಂತಹ ಸೂಚನೆಗಳು ಯಾವುವು? ಎ ಕಣ್ಣು ಮಂಜಾಗುತ್ತದೆ, ಬಿ ತುಂಬ ಭಯವಾಗುತ್ತೆ, ಸಿ ತೊದಲುವಿಕೆ, ಡಿ ಹಿರಿಯರ ನೆನಪು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಕಣ್ಣು ಮಂಜಾಗುತ್ತದೆ, ತುಂಬ ಭಯವಾಗುತ್ತೆ, ಸಿ ತೊದಲುವಿಕೆ, ಡಿ ಹಿರಿಯರು ನೆನಪಿಗೆ ಬರುತ್ತಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.